ಎರೆಯೋದು ಹುಡುಕಿಯರು ನಮಗೆ ಸಿಗುವುದು. ಅಂದ್ರೆ ನಾವು ಬೇಡುವಾಗ ದೇವ್ರು ಏನ್ ಮಾಡ್ತಾರೆ, ಕೊಟ್ಟೆ ಕೊಡ್ತಾರೆ. ಕೆಟ್ಟವರಾಗಿ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ, ಒಳ್ಳೆ ಪದಾರ್ಥ ಕೊಡ್ತೀವಿ. ಈಗ ನಾವು ಕೆಟ್ಟವರಾಗಿದ್ದೇವೆ, ಇವಾಗ ನಮ್ಮ ಮಕ್ಕಳಿಗೆ ಇವತ್ತು ಮೀನು ಕೇಳಿದ್ರೆ ಹಾವು ಕೊಡ್ತೀವಾ? ಕೊಡಲ್ಲ. ತತ್ತಿ ಕೇಳಿದ್ರೆ ಚೇಳು ಕೊಡ್ತೀವ? ಇಲ್ಲ. ಸೊ ಕೆಟ್ಟವರಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡ್ಬೇಕಾಗಿದ್ರೆ, ಸೊ ಪರಲೋಕದ ದೇವರು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟಂತ ದೇವರು ನಮಗೇನ್ ಮಾಡ್ತಾರೆ, ಸುವರಗಳನ್ನು ಕೊಡ್ತಾರೆ. ಯಾವ ವರಗಳು? ಸುವರಗಳು. ಅಲ್ಲೂಯ್ಯ. ಅಂದ್ರೆ ಆ ದೇವರು ಅಷ್ಟೊಂದು ಪ್ರೀತಿ ಮಾಡ್ತಾರೆ ನಮಗೆ. ಅಂದ್ರೆ ನಾವೇನ್ ಮಾಡ್ಬೇಕು, ಬೇಡಬೇಕು. ಎಲ್ಲಿದ್ ಬೇಡಬೇಕು? ದೇವರ ಪ್ರಸನ್ನತೆಯಲ್ಲಿ, ದೇವರ ವಾಕ್ಯದಲ್ಲಿ ಇದ್ದುಕೊಂಡು, ದೇವರ ಪ್ರಾರ್ಥನೆ ಇದ್ದುಕೊಂಡು, ದೇವರು ಹೇಳಿದ ಆಜ್ಞೆಗಳನ್ನು ಕೈಕೊಂಡು, ದೇವರು ಹೇಳಿದಂತ ಕಟ್ಟಣೆಗಳನ್ನು ಅನುಸರಿಸ್ಕೊಂಡು ಹೋಗಿದಾಗ ಸೊ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಯಾವುದೇ ರೋಗ ಬರಗೂಡೋದಿಲ್ಲ. ಮತ್ತೆ ಇದ್ದಂತ ರೋಗ ಕೂಡ ಬಿಡುಗಡೆ ಕೊಟ್ಟು ನಮಗೇನ್ ಮಾಡ್ತಾರೆ, ದೇವರು ಸ್ವಸ್ಥತೆ ಕೊಡ್ತಾರೆ. ಸೊ ದೇವರ ವಾಕ್ಯದಂತೆ ಸೊ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಆತನ ಹೇಳಿದಂತೆ ಆರೋಗ್ಯದಾಯಕನಾಗಿರುವ ಯೇಸು ಕ್ರಿಸ್ತನು ಆತನ ಆರೋಗ್ಯದಾಯಕನಂತ ನಾವು ನೀವೆಲ್ಲ ನಂಬೋಣ. ಸೊ ಅದರಂತೆ ದೇವರು ನಮ್ಗೆ ಏನ್ ಮಾಡಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರ ವಾಕ್ಯದಂತೆ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಸರ್ವಶಕ್ತನ ದೇವರೇ, ನಿನಗೆ ಕೋಟಿ ಕೋಟಿ ನಮನಗಳು ಸ್ವಾಮಿ. ಹೌದು ಸ್ವಾಮಿ, ವಿಮೋಚನೆ ಕಂಡ 15:26 ವಾಕ್ಯ ಹೇಳುತ್ತದೆ, ಯೆಹೋವನೆಂಬ ನಾನೇ ಆರೋಗ್ಯದಾಯಕನಂತೆ ನಿನ್ನ ವಾಕ್ಯದಲ್ಲಿ ಹೇಳಿದೆ ಸ್ವಾಮಿ. ನೀನೇ ಆರೋಗ್ಯದಾಯಕನಾಗಿರುವ ಯೇಸುವೆ, ಇವತ್ತು ಕರ್ತನೆ ನಿಮ್ಮ ಮಕ್ಕಳ ಕುಟುಂಬದಲ್ಲಿ ಇರುವಂತಹ ಇವರ ರೋಗಗಳಿಂದ ಎಲ್ಲ ಒಂದು ಬಡತನ ದರಿದ್ರದಿಂದ ಎಲ್ಲ ಸಾಲಗಳಿಂದ ಇವರಿಗೆ ಬಿಡುಗಡೆ ಕೊಡ್ರಿ. ಹೌದು ತಂದೆ ದೇವರು, ಇವರನ್ನು ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸು ದೇವರೇ. ಕೇಳಿದಂತ ವಾಕ್ಯಗಳು ಸ್ವಾಮಿ ನಮ್ಮೆಲ್ಲರ ಆತ್ಮಕ ಲಾಭಕ್ಕಾಗಿ ಆಶೀರ್ವಾದ ಮಾಡ್ಬೇಕಂತ ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ನೇತ್ರ ಮಗಳನ್ನು, ಹೌದು ಸುರೇಶ್ ಬ್ರದರ್ ಅನ್ನು, ಹೌದು ಕಮಲಮ್ಮ ಮತ್ತೆ ಸಿಂಚನ, ಬಿಂದು ಮತ್ತೆ ಸುಚಿತ್ರಾ, ಪ್ರೀತಮ್ ಮತ್ತೆ ಅವರ, ಹೌದು ಸ್ವಾಮಿ ವಿಶೇಷವಾಗಿ ಒಂದು ಬ್ರದರ್ ತಂದೆಯವರನ್ನು ಕೂಡ ಆಶೀರ್ವಾದ ಮಾಡಿ ಇವರೆಲ್ಲರಿಗೂ ನೀನು ಒಳ್ಳೆ ಆರೋಗ್ಯ ಬಲ ದಯಪಾಲಿಸಿದೇವ್ರೆ. ಯಾಕಂದ್ರೆ ನೀನು ಆರೋಗ್ಯದಾಯಕನಾದ ದೇವರಾಗಿದ್ದಿ. ಹೌದು ಸ್ವಾಮಿ, ನಿನ್ನನ್ನು ಸ್ತುತಿಸುವಾಗ ನಿನ್ನ ಆಜ್ಞೆ ಕೈಕೊಂಡು ನಡೆದಾಗ ಐಗುಪ್ತ ದೇಶದಲ್ಲಿ ತಂದಂತ ವ್ಯಾಧಿ ನಮ್ಮಲ್ಲಿ ಎಂದಿಗೂ ತೆರೆಯೋದಿಲ್ಲ ಅಂತ ಹೇಳಿದೆ ಸ್ವಾಮಿ. ಹೌದು ಸ್ವಾಮಿ, ಈ ವಾಗ್ದಾನಕ್ಕಾಗಿ ಸ್ತೋತ್ರ ರಾಜ. ವಿಶೇಷವಾಗಿ ಈ ವಾಗ್ದಾನ ಈ ಒಂದು ಕುಟುಂಬ ಕೊಟ್ಟಿದ್ದಿ ಕರ್ತನೆ. ನೀನು ಸ್ತುತಿಸುವಾಗ, ನೀನು ಭಜಿಸುವಾಗ ಇವ್ರಿಗೆ ಒಳ್ಳೆ ನೀ ಆರೋಗ್ಯ ನೀ ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಿ, ನೀ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಪ್ರಭಾ. ಕೇಳಿದಂತ ವಾಕ್ಯವು ನಮಗೆ 100ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀನು ಆಶೀರ್ವಾದ ಮಾಡ್ಬೇಕಂತ ಹೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜುಳ್ಳ ತಂದೆ, ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ ಕೊಡ್ರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ನೀವು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿಂದ ತಪ್ಪಿಸ್ರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್ ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನುನತೆ ಸಹವಾಸವು ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿಮ್ಮ ಮಕ್ಕಳೊಂದಿಗೂ, ವಿಶೇಷವಾಗಿ ಕರ್ತನೆ ಸುರೇಶ್ ಬ್ರದರ್ ಒಂದಿಗೂ, ಅವರ ಆರೋಗ್ಯದೊಂದಿಗೂ, ನೇತ್ರ ಮಗಳು